ಕೊಲ್ಲೂರು ಮೂಕಾಂಬಿಕೆಗೆ ಸಿಎಂ ವಿಜಯ್ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸಂಕಲ್ಪ ಬಳಿಕ ಮೂಕಾಂಬಿಕಾ ದೇವಿಗೆ ದೀಪಾರಾಧನೆಯನ್ನ ಮಾಡಲಾಗುತ್ತೆ. ಅರ್ಚಕ ರಾಮಚಂದ್ರ ಅಡಿಗ ಅವರಿಂದ ಈ ದೀಪಾರಾಧನೆ ನೆರವೇರುತ್ತೆ. ಪೂಜೆ ಸಲ್ಲಿಕೆ ಅದಾದ್ಮೇಲೆ ಸಂಕಲ್ಪದ ನಂತರದಲ್ಲಿ ವಿಶೇಷವಾದಂತಹ ಮಂಗಳಾರತಿಯನ್ನ ಮಾಡಲಾಗುತ್ತೆ. ವಿಜಯ್ ಅವರೇನಾದರೂ ತಮ್ಮ ಮನದಲ್ಲೇನೇನಾದರೂ ವಿಶೇಷವಾದಂತಹ ಹರಕೆಯನ್ನ ಹೊತ್ಕೊಂಡಿದ್ರೆ, ನಾನೇನಾದರೂ ಮುಖ್ಯಮಂತ್ರಿ ಆದಮೇಲೆ ನಿನ್ನ ಸನ್ನಿಧಿಗೆ ಬರ್ತೀನಮ್ಮ ಅಂತ ಏನಾದರೂ ಹರಕೆಗಳನ್ನು ತಮ್ಮ ಮನಸ್ಸಲ್ಲೇನಾದರೂ ಅಂದುಕೊಂಡಿದ್ರೆ ಅದನ್ನು ಕೂಡ ಅರ್ಚಕರಿಗೆ ಹೇಳ್ತಾರೆ ಅಂತ ಅನಿಸುತ್ತೆ. ಸೊ ಅಲ್ಲಿಗೆ ಈ ಹರಕೆ ತೀರಿಸಿದಂತಹ ರೀತಿ ಆಗತ್ತೆ. ಬಟ್ ಅಫಿಷಿಯಲ್ ಆಗಿ ಹೊರಗಡೆ ಅವರು ಇದುವರೆಗೂ ಯಾವುದೇ ರೀತಿಯಾದಂತಹ ಹರಕೆ ತೀರಿಸೋದಕ್ಕಾಗಲಿ, ನಾನೇನಾದರೂ ಮುಂದೆ ಒಂದಿನ ಬಂದು ಹರಕೆ ತೀರಿಸೋದಕ್ಕೆ ಮೂಕಾಂಬಿಕಾ ಸನ್ನಿಧಿಗೆ ಬರ್ತೀನಿ ಅಂತ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಅಥವಾ ಅವರದ್ದೇ ಆದಂಥ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಅಧಿಕೃತವಾಗಿ ಬರೆದುಕೊಂಡಿದ್ದು ಯಾವುದೂ ಕೂಡ ಇರಲಿಲ್ಲ. ವಿಜಯ್ ಅವರು ಬಂದಿರುವಂಥದ್ದು ಅವರ ಮನದ ಸಂಕಲ್ಪಕ್ಕಾಗಿ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಸಿಎಂ ಆದ ನಂತರದಲ್ಲಿ ಸಹಜವಾದಂಥ ಭೇಟಿ ಕೂಡ ಆಗಿರಬಹುದು. ಒಬ್ಬ ಭಕ್ತನ ರೀತಿಯಲ್ಲಿ ಕೇವಲ ತಾಯಿ ದರ್ಶನಕ್ಕೆ ಬಂದು ಮುಂದೆ ಬರುವಂತಹ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ದೂರ ಆಗಲಿ ಅಂತ ಬೇಡಿಕೊಳ್ಳೋಕ್ಕೂ ಕೂಡ ಬಂದಿರಬಹುದು. ಎಲ್ಲ ಸಾಧ್ಯತೆಗಳಿರುತ್ತೆ. ಒಟ್ಟಿನಲ್ಲಿ ತಾಯಿ ದರ್ಶನವನ್ನ ಪಡೆಯೋದಕ್ಕಾಗಿ ವಿಜಯ್ ಅವರು ಬಂದಿರುವಂಥದ್ದು. ಹಿಂದೆ MGR, ಜಯಲಲಿತಾ ಅವರು ನಡೆಸ್ಕೊಂಡು ಬಂದಿದ್ದಂತಹ ಈ ಒಂದು ಪ್ರವೃತ್ತಿ ವಿಜಯ್ ಅವರ ಕಾಲಕ್ಕೂ ಅಂದರೆ ಇವತ್ತಿನ ಈ ಕಾಲಕ್ಕೂ ಕೂಡ ಮುಂದುವರೆದುಕೊಂಡು ಬಂದಿದೆ. ಆ ಸಾಲಿಗೆ ಈಗ ವಿಜಯ್ ಅವರು ಕೂಡ ಸೇರ್ಪಡೆ ಆಗ್ತಾ ಇದ್ದಾರೆ. ಇಷ್ಟ ಅಲ್ಲದೆ ಜೇಸುದಾಸ್, ಇಳಯರಾಜ ಅವರು, ತುಂಬಾ ಜನ ಗಣ್ಯಾತಿ ಗಣ್ಯರು ತಾಯಿಯ ಪರಮ ಭಕ್ತರಾಗಿದ್ದಾರೆ. ಇಳಯರಾಜ ಅವರಂತೂ ಆರಾಧ್ಯ ದೈವವನ್ನ ಮಾಡಿಕೊಂಡಿದ್ದಾರೆ ತಾಯಿ ಮೂಕಾಂಬಿಕಾ ದೇವಿಯನ್ನ. ಹಾಗೆ ಬಹಳ ಜನ ತಮಿಳುನಾಡಿಂದ ಈ ಗಣ್ಯಾತಿ ಗಣ್ಯರು ಶ್ರೀ ಕ್ಷೇತ್ರಕ್ಕೆ ಪರಮ ಭಕ್ತರಿದ್ದಾರೆ. ಅವರ ಆ ಸಾಲಿಗೆ ಈಗ ಸಿಎಂ ವಿಜಯ್ ಅವರು ಕೂಡ ಸೇರ್ಪಡೆ ಆಗ್ತಾ ಇರೋದು. ವಿಜಯ್ ಅವರು ಗರ್ಭಗುಡಿಗೆ ಬಂದಂತಹ ಆ ದೃಶ್ಯವನ್ನು ನೋಡ್ತಾ ಇದ್ದೀವಿ. CCTV ದೃಶ್ಯಗಳಿದು, ಒಳಗಿರುವಂತಹ CCTV ದೃಶ್ಯ. ವಿಶೇಷವಾದಂಥ ಪೂಜೆ ವಿಜಯ್ ಅವರ ಕಡೆಯಿಂದ ಅವರ ಸಂಕಲ್ಪ ಆಗುತ್ತೆ. ಅದಾದ್ಮೇಲೆ ಮಂಗಳಾರತಿಯನ್ನ ನೆರವೇರಿಸಲಾಗುತ್ತೆ ಮುಖ್ಯ ಅರ್ಚಕರಿಂದ. ಅದಾದ ನಂತರದಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ವಿಜಯ್ ಅವರು ಮತ್ತೆ ಮಂಗಳೂರು ಮಾರ್ಗವಾಗಿ ತಮಿಳುನಾಡಿಗೆ ಹೋಗಲಿದ್ದಾರೆ ಅನ್ನುವಂತಹ ಅವರ ಇವತ್ತಿನ ಪ್ರವಾಸದ ಡೀಟೇಲ್ಸ್ ಸಿಗ್ತಾ ಇದೆ. ವಿಜಯ್ ಅವರು ದೇವಸ್ಥಾನದ ಗರ್ಭಗುಡಿಯಲ್ಲಿ ಇರುವಷ್ಟು ತನಕ ಅಂದರೆ ಆ ಸಮಯದಲ್ಲಿ ಉಳಿದಂತಹ ಭಕ್ತರಿಗೆ ಅವಕಾಶ ಇರೋದಿಲ್ಲ. ಸ್ವಲ್ಪ ಸಹಕರಿಸಿ ಅಂತ ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿ ಮನವಿಯನ್ನ ಮಾಡಿಕೊಂಡಿತ್ತು. ಆ ಪ್ರಕಾರವಾಗಿ ಎಲ್ಲ ಭಕ್ತರು ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ. ವಿಜಯ್ ಅವರು ಬಂದ ತಕ್ಷಣ ಹೊರಗಡೆ ಇದ್ದಂಥ ನೂರಾರು ಜನ ಭಕ್ತರು ಅವರು ಬಂದ ತಕ್ಷಣ ಕಿರಿಚಾಡಿದ್ದನ್ನು ನಾವು ಕೇಳಿಸ್ಕೊಂಡ್ವಿ. ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಭಕ್ತರು. ಈಗ ವಿಜಯ್ ಅವರು ತೆರಳಿದ ನಂತರದಲ್ಲಿ ಮತ್ತೆ ಉಳಿದಂಥ ಭಕ್ತರುಗಳಿಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಮೇ ಬಿ ಅದಕ್ಕೆ ಟೈಮಿಂಗ್ಸ್ ಇದೆ ಅಂತ ಅನಿಸುತ್ತೆ. ಇವತ್ತು ವಿಜಯ್ ಅವರು ಬಂದು ಹೋಗ್ತಾ ಇರೋದ್ರಿಂದ ಆ ಟೈಮಿಂಗನ್ನು ಸ್ವಲ್ಪ ಜಾಸ್ತಿ ಹೊತ್ತು ದರ್ಶನದ ಅವಕಾಶಕ್ಕೆ ಮೀಸಲಿಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ತುಂಬ ಜನ ಕಾಯ್ತಾ ಇದ್ದಾರೆ ತಾಯಿ ದರ್ಶನಕ್ಕಾಗಿ. VIP ಎಂಟ್ರಿಯಿಂದ ಈ ಹಿನ್ನೆಲೆಯಲ್ಲಿ ಒಂದು ಗಂಟೆ ಅಥವಾ 1.5 ತಾಸು ಲೇಟ್ ಆಗಿರುತ್ತೆ ಅಲ್ಲಿ ಕಾದು ನಿಂತಂಥವರಿಗೆ. ಇವತ್ತಿನ ಈ ದರ್ಶನದ ಸಮಯ ಅದನ್ನು ಜಾಸ್ತಿ ಮಾಡುವಂಥ ಚಾನ್ಸಸ್ ಇರುತ್ತೆ, ಮಾಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಲಕ್ಷಾಂತರ ಜನ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ತಾಯಿ ದರ್ಶನಕ್ಕಾಗಿ. ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ಮೂಕಾಂಬಿಕಾ ತಾಯಿ ದರ್ಶನಕ್ಕಾಗಿ. ಪ್ರತಿದಿನವೂ ಕೂಡ ಜಾತ್ರೆ ರೀತಿಯಲ್ಲಿ ಇರುತ್ತೆ ದೇವಸ್ಥಾನ, ಯಾಕಂದರೆ ಶಕ್ತಿಪೀಠ. ಹಾಗಾಗಿ ಮನದಲ್ಲಿ ಅಂದುಕೊಂಡಂತಹ ಸಂಕಲ್ಪ ನೆರವೇರಿರುವಂತಹ ಪವಾಡಗಳು ಕೂಡ ತುಂಬ ಇದ್ದಾವೆ ಶ್ರೀ ಕ್ಷೇತ್ರದಲ್ಲಿ. ಹಾಗಾಗಿ ತುಂಬ ನಂಬಿಕೆಯನ್ನು ಇಟ್ಕೊಂಡು ಬರುವಂಥವರ ಸಂಖ್ಯೆ ಜಾಸ್ತಿ. ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ. ಎಸ್ಪೆಷಲಿ ನಾ ಹೇಳ್ತಾ ಇದ್ದೆ, ತಮಿಳುನಾಡಲ್ಲಿ ಬೇರೆ ರಾಜ್ಯದವರು ಯಾರಾದರೂ ಶ್ರೀ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂದರೆ ಅದು ಒಂದು ತಮಿಳುನಾಡು, ಮತ್ತೊಂದು ಕೇರಳ. ಈ ಭಾಗದಿಂದ ಪ್ರತಿ ವರ್ಷ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ಕೊಡ್ತಾರೆ, ತಾಯಿ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ.
ಹಾಗಾಗಿ ಇವತ್ತು ಕೂಡ ಸುಮಾರು ಜನ ಬಂದಿದ್ದಾರೆ. ಇದರ ಜೊತೆಗೆ ಸಿಎಂ ವಿಜಯ್ ಅವರನ್ನ ನೋಡೋದಕ್ಕಂತಾನೆ ಅವರ ಅಭಿಮಾನಿಗಳು ಕೂಡ ಬಂದಿರೋದು ವಿಶೇಷ ಆಗಿದೆ. ಅವರ ಪಕ್ಷದ ಬ್ಯಾನರ್, ಟಿವಿಕೆ ಪಕ್ಷದ ಬ್ಯಾನರ್ಗಳನ್ನು ಹಿಡ್ಕೊಂಡು ಬಂದಿದ್ದಾರೆ ಅವರ ಅಭಿಮಾನಿಗಳು. ಮತ್ತೆ ಅವರ ಫೋಟೋ ಮತ್ತು ತಾಯಿ ಮೂಕಾಂಬಿಕಾ ತಾಯಿಯ ಫೋಟೋ ಎರಡನ್ನ ಹೊಂದಿರುವಂಥ ಬ್ಯಾನರ್ಗಳನ್ನು ಕೂಡ ಹಿಡಿದುಕೊಂಡು ಬಂದಿರೋದು. ಕುಟುಂಬ ಸಮೇತರಾಗಿ ಸುಮಾರು ಜನ ಬಂದಿದ್ದಾರೆ. ಆ ದೃಶ್ಯವನ್ನು ಕೂಡ ನಾವಾಗಲೇ ನೋಡ್ತಾ ಇದ್ವಿ.